ನಮಸ್ಕಾರ ವೀಕ್ಷಕರೇ, ಶ್ರೀ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಟೆಕ್ನಿಕಲ್ ಸಾಫ್ಟ್ವೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಥ್ರೂ ಯಾವ ಥರ ನಾವು ಟ್ರೇಡ್ ಮಾಡ್ಬೇಕನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ನನ್ನ ಸಾಫ್ಟ್ವೇರ್ ಏನಂದರೆ ಟೆಕ್ನಿಕಲ್ ಅನಲೈಸಿಸ್ ಸಾಫ್ಟ್ವೇರ್. ಇದಕ್ಕೆ ನಾನು ಟ್ರೇಡಿಂಗ್ ಗುರು ಅಂತ ಹೆಸರಿಟ್ಟಿದ್ದೀನಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ. ನೋಡಿ, ಈಗ ನಾನು ನಿಫ್ಟಿ ಚಾರ್ಟ್ ತೊಗೊಂಡಿದ್ದೀನಿ. ನಿಫ್ಟಿ ಸ್ಪಾಟ್ ಮನಿ ಅಂದರೆ ಎಟ್ ದ ಮನಿ 21,358 ಅಂತ ಪ್ರೈಸು ನಮಗೆ ಬೈಯಿಂಗ್ ಸಿಗ್ನಲ್ ಕೊಟ್ಟಿದೆ. ಈ ಎಟ್ ದ ಮನಿಯಲ್ಲಿ ನಾವೇನು ಮಾಡಬೇಕು, ಈ ಎಟ್ ದ ಮನಿ ಪ್ರೈಸ್ನ ಸೇಮ್ ಸಿ ಮತ್ತು ಪಿ ಎರಡೂ ಕಾಲ್ನ ಸೈಡ್ ಬೈ ಸೈಡು ನಾವು ವಾಚ್ ಲಿಸ್ಟ್ಗೆ ಹಾಕೋಬೇಕು. ಇದು ಒಂದು ಕಂಡೀಷನ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದರೊಳಗಡೆ ಎಲ್ಲಿ ನಮಗೆ ಫ್ರೆಶ್ ಎಂಟ್ರಿ ಸಿಗುತ್ತೆ ಆ ಸೈಡು ನಾವು ಕಾಲ್ನ ತೊಗೋಬೇಕು, ಅಂದರೆ ಟ್ರೇಡ್ನ ಮಾಡಬೇಕು. ಈ ಸದ್ಯಕ್ಕೆ ಇದರಲ್ಲಿ ಆಲ್ರೆಡಿ ಕಾಲ್ ಸೈಡ್ ಟಾರ್ಗೆಟ್ ಎಲ್ಲ ಹಿಂಟಾಗಿದೆ, ಮತ್ತು ಪುಟ್ಟಲ್ಲಿ ಆಪ್ಷನ್ ಸೆಲ್ಲಿಂಗ್ ಟಾರ್ಗೆಟ್ ಕೂಡ ಹಿಂಟಾಗಿದೆ. ಓಕೆನಾ? ನಮ್ಮಲ್ಲಿ ಎರಡೂ ಇದೆ, ಆಪ್ಷನ್ ಬೈಯಿಂಗು ಬರುತ್ತೆ, ಆಪ್ಷನ್ ಸೆಲ್ಲಿಂಗು ಬರುತ್ತೆ. ಇದು ಏನಂದರೆ ನಿಫ್ಟಿ ಇಂಡೆಕ್ಸು, ಇದು ಕಾಲ್ ಕಾಂಟ್ರಾಕ್ಟ್. ಇದು NIF ಅಂದರೆ ನಿಫ್ಟಿ ಕಾಲ್ 21,300 ಸ್ಟ್ರೈಕ್ ಪ್ರೈಸು. ಇದು ನಿಫ್ಟಿ ಪುಟ್ ಕಾಂಟ್ರಾಕ್ಟ್, ಪಿ ಅಂದರೆ ಪುಟ್ ಕಾಂಟ್ರಾಕ್ಟ್ 21,300 ಅಂತ. ಈಗ ನೋಡೋಣ, ಇಲ್ಲಿ ಸದ್ಯಕ್ಕೆ ಯಾವುದು ಇಲ್ಲಿ ನೋಡಿ 21,000 ನಿಫ್ಟಿ ಅಂದರೆ ಪುಟ್ ಕಾಲಲ್ಲಿ ನಮ್ಗೆ ಬೈಯಿಂಗ್ ಸಿಗ್ನಲ್ ಸಿಕ್ತು. ಬೈಯಿಂಗ್ ಸಿಗ್ನಲ್ ಸಿಕ್ಕಿದಂದಷ್ಟೇ ನಾವು ಎಂಟ್ರಿ ಆಗೋದಿಲ್ಲ, ಯಾಕಂದರೆ ಸಮ್ ಕಂಡೀಷನ್ಸ್ ಇರುತ್ತೆ, ಒಂದು ಫಾಲೋ ಆಗಬೇಕು. ಅದು ಯಾವ ಥರ ಅನ್ನೋದು ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಪುಟ್ ಕಾಲಲ್ಲಿ ನಮಗೆ ಬೈಯಿಂಗ್ ಸಿಕ್ಕಿದೆ, ಬಟ್ ಇಲ್ಲಿ ವ್ಯಾಲ್ಯೂಮ್ಸ್ ಬಂದಿಲ್ಲ. ವ್ಯಾಲ್ಯೂಮ್ಸ್ ಅಂತಂದರೆ ಇಲ್ಲಿ ಟ್ರೆಂಡ್ ಬಾರ್ ಇದೆಯಲ್ಲ, ಗ್ರೀನ್ ಇದೆಯಲ್ಲ, ಅದೇ ಥರ ನಮಗೆ ಇಲ್ಲಿ ಗ್ರೀನ್ ವ್ಯಾಲ್ಯೂಮ್ ಜನರೇಟ್ ಆಗಬೇಕು. ರೆಡ್ ಇದೆ, ಇದು ಯಾವಾಗ ಗ್ರೀನ್ ಬರುತ್ತೆ ನಾವು ಆವಾಗ ನಾವು ಟ್ರೇಡ್ ತೊಗೋಬೇಕು. ಇದರಲ್ಲಿ ಇಲ್ಲಿ ಬಂದರೆ ಇಲ್ಲಿ ಫ್ರೆಶ್ ಸೆಲ್ಲಿಂಗ್ ಆಗಿ ಇಲ್ಲಿ ಬೈಯಿಂಗ್ ಬಂತಂದರೆ ನಾವು ಇಲ್ಲಿ ತೊಗೋಬೇಕು. ಇಲ್ಲಿ ರೆಡ್ ಇದ್ದಿದ್ದು ಇಲ್ಲಿ ಗ್ರೀನ್ ಬಂದರೆ ನಾವು ಇಲ್ಲಿ ಟ್ರೇಡ್ ಮಾಡಬೇಕು. ಈ ಎರಡೂ ಇದೇ ಥರ ಇತ್ತಂದರೆ ಸೈಡ್ ವೇ ಮಾರ್ಕೆಟ್ ಇರುತ್ತೆ, ನಾವು ಯಾವುದೇ ಥರ ಎಂಟ್ರಿನ ಮಾಡೋದಿಲ್ಲ. ಮತ್ತು ವೇಟ್ ಫಾರ್ ದ ಅಪಾರ್ಚುನಿಟಿ. ಇವಾಗ ನೋಡೋಣ ಏನಾಗುತ್ತೆ ಅಂತ. ನೋಡಿ, ವಾಲ್ಯೂಮ್ಸ್ ಇಲ್ಲ, ಹಾಗಾಗಿ ಮಾರ್ಕೆಟು ಬೈಯಿಂಗ್ ಸಿಗ್ನಲ್ ಕೊಟ್ಟು ಅಲ್ಲೇ ರೇಂಜ್ ಬೌಂಡ್ ಆಗ್ತಾ ಇದೆ. ನೋಡಿ, ಪ್ರೈಸ್ ಏನಾಗಿದೆ, ಬೈಯಿಂಗ್ ಸಿಗ್ನಲ್ ಕೊಟ್ಟಿದೆ, ಸ್ಟಾಪ್ ಲಾಸ್ 50 ಕೊಟ್ಟಿದೆ, ಮಾರ್ಕೆಟು 75 ಕೊಟ್ಟು ಮತ್ತೆ ಬಾಟಮ್ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ ಮಾರ್ಕೆಟಲ್ಲಿ ವ್ಯಾಲ್ಯೂಮ್ ಇಲ್ಲ, ಹಾಗಾಗಿ ಪ್ರೈಸ್ ಫಾಲ್ ಆಗುತ್ತೆ. ಅದೇ ರೀತಿ ನಮ್ಮದು 21,300 ಆಪ್ಷನ್ ಸೆಲ್ಲಿಂಗ್ ಆಗಿದೆ. ಆ ಸೆಲ್ಲಿಂಗಲ್ಲಿ ಪ್ರೀಮಿಯಂ ಡಿಕೆ ಆಗಿದೆ, ಅದರದ್ದು ಪ್ರಾಫಿಟ್ ರನ್ನಿಂಗಲ್ಲಿ ನಡೀತಾ ಇದೆ. ಈ ಪ್ರೈಸ್ ನೋಡಿ ರಿಟರ್ನ್ ಎಂಟ್ರಿಗೆ ಬರ್ತಾ ಇದೆ. ಎಂಟ್ರಿಗೆ ಪ್ರೈಸ್ ಬಂತು. ಹೌದು, ಎಂಟ್ರಿ ಪ್ರೈಸ್ ಬಂದಷ್ಟು ನಾವು ಟ್ರೇಡ್ ತೊಗೊಳ್ಳೋದಿಲ್ಲ. ಇಲ್ಲಿ ನಮಗೆ ವಾಲ್ಯೂಮ್ ಜನರೇಟ್ ಆಗಬೇಕು. ವಾಲ್ಯೂಮ್ ಜನರೇಟ್ ಆದರೆ ಮಾತ್ರ ನಮಗೆ ಕನ್ಫರ್ಮೇಷನ್ ಟ್ರೇಡ್ ಸಿಗುತ್ತೆ, ಅಂದರೆ ಇಮಿಡಿಯೇಟಾಗಿ ನಮಗೆ ಟಾರ್ಗೆಟ್ 1 ಹಿಂಟ್ ಆಗುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಅಂತ. ನೋಡಿ, ಇಲ್ಲಿ ವಾಲ್ಯೂಮ್ ಜನರೇಟ್ ಆಯಿತಾ? ನೋಡಿ, ವಾಲ್ಯೂಮ್ಸ್ ಬಂದಿದೆ. ಈಗ 5.7 ಪಾಯಿಂಟ್ಸ್ ರನ್ನಿಂಗ್ ಇದೆ, ಪ್ರಾಫಿಟ್ ರನ್ನಿಂಗ್ ಇದೆ. ಅದೇ ರೀತಿ ಇಂಡೆಕ್ಸಲ್ಲಿ ಕೂಡ ಸೆಲ್ಲಿಂಗ್ ವಾಲ್ಯೂಮ್ ಬಂದಿದೆ. ನೋಡಿ, ಇಲ್ಲಿ ಸೆಲ್ಲಿಂಗ್ ವಾಲ್ಯೂಮ್ ಬಂದಿದೆ, ಇದರ ಆಲ್ರೆಡಿ ಸೆಲ್ಲಿಂಗ್ ಇದೆ. ಸಪೋರ್ಟು ಬ್ರೇಕ್ ಆಗಿದೆ, ಈ 3 ಕಂಡೀಷನಲ್ಲಿ ಫಾಲೋ ಆಗಿದೆ, ಇಲ್ಲಿ ಬೈಯಿಂಗ್ ಸಿಗ್ನಲ್ ಬಂದಿದೆ. ಹಾಗಾಗಿ ನಮಗೆ ಇಮಿಡಿಯೇಟಾಗಿ ಟಾರ್ಗೆಟ್ ಹಿಂಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸಿಂಪಲ್, ಇದು ವಾಚ್ ಲಿಸ್ಟ್ ಹಾಕೋಬೇಕು. ವಾಲ್ಯೂಮ್ಸ್ ಬಂದಾಗ ನಾವು ಎಂಟ್ರಿ ಆಗೋದು. ತಿರ್ಗಾ ನೋಡಿ ರಿಟೆಸ್ಟ್ ಆಯಿತು, ಇವಾಗ ಆಗ್ಬೋದು ನಾವು, ಯಾಕಂದರೆ ವಾಲ್ಯೂಮ್ ಇರುತ್ತೆ, ಮೂಮೆಂಟ್ ಅಂದರೆ ಇದ್ದೇ ಇರುತ್ತೆ. 75 ಬಂದಿದೆ. ನೋಡಿ, 75 ಆಲ್ಮೋಸ್ಟ್ 27-28 ಪಾಯಿಂಟ್ಸ್ ನಾವು ಪ್ರಾಫಿಟ್ನ ನೋಡ್ಬೋದು. ಇಲ್ಲಿ ನಿಯರ್ ಬೈ ಫಸ್ಟ್ ಟಾರ್ಗೆಟ್ ಇದೆ. ನೋಡಿ, ಮಾರ್ಕೆಟ್ ಏನಾಗಿದೆ 54 ಪಾಯಿಂಟ್ಸ್ ಎಂಟ್ರಿ ಸಿಕ್ಕಿದ ತಕ್ಷಣ ನಮಗೆ ಇಲ್ಲಿ ಬೈಯಿಂಗ್ ಸಿಗ್ನಲ್ ಕೊಡ್ತು,
ಕೊಟ್ಟ ತಕ್ಷಣ ವ್ಯಾಲ್ಯೂಮ್ ಇರಲಿಲ್ಲ, ವಾಲ್ಯೂಮ್ ಬಂತು. ವಾಲ್ಯೂಮ್ ಬಂದ ತಕ್ಷಣ ನಾವು 75 ಎಂಟ್ರಿ ಆಗಿದ್ವಿ. ಎಂಟ್ರಿ ಆದ ತಕ್ಷಣ ನಾವು ಫಸ್ಟ್ ಟಾರ್ಗೆಟಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಅಂದರೆ ಟೋಟಲ್ ಫಸ್ಟ್ ಟಾರ್ಗೆಟ್ ಬುಕ್ ಮಾಡಿದ್ರೆ 31 ಪಾಯಿಂಟ್ ಸಿಗುತ್ತೆ. ಸೆಕೆಂಡ್ ಟಾರ್ಗೆಟ್ ಆಲ್ಮೋಸ್ಟ್ 54 ಪಾಯಿಂಟ್ಸ್. ಈ ಥರ ನಾವು ಈ ಟೆಕ್ನಿಕಲ್ ಸಾಫ್ಟ್ವೇರ್ ಮೂಲಕ ನಾವು ಟ್ರೇಡ್ನ ತೊಗೋಬೋದು. ಇದರಿಂದ ನಾವು ಏನು ತಿಳ್ಕೊತೀವಿ ಅಂದರೆ, ಚಾರ್ಟ್ ರೀಡಿಂಗ್ ನೋಡಿ ಟ್ರೆಂಡ್ ಲೈನ್ ಹಾಕೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸಾಫ್ಟ್ವೇರಲ್ಲಿ ಆಟೋಮೆಟಿಕ್ ಸಪೋರ್ಟು, ರೆಸಿಸ್ಟೆನ್ಸು ಮತ್ತು ಟ್ರೆಂಡ್ ಲೈನ್ಸು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಮಾರ್ಕೆಟು ರಿವರ್ಸ್ ಆಗೋದನ್ನು ಕೂಡ ನಮ್ಮಲ್ಲಿ ಟ್ರೆಂಡ್ ರಿವರ್ಸಲ್ ಮೂಲಕ ಇಂಡಿಕೇಟ್ ಮಾಡುತ್ತೆ. ಇದು ಗುಂಡಿದೆಲ್ಲ ಈ ಥರ ಇದ್ದು ನಮಗೆ ಟ್ರೆಂಡ್ ರಿವರ್ಸಲ್ ಆಗೋದು ಕೂಡ ಇಂಟಿಮೇಷನ್ ಕೊಡುತ್ತೆ. ನಮ್ಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇರಲ್ಲ. ಕ್ಲಿಯರಾಗಿ ಎಮೋಷ್ನಲ್ ಫ್ರೀ ಆಗಿ ನಾವು ಟ್ರೇಡ್ನ ಮಾಡ್ಬೋದು. ಈ ಥರ ಇದೆ ಫ್ರೆಂಡ್ಸ್. ಜೊತೆಗೆ ನಾವು ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ 151 ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ 98 ಫಸ್ಟ್ ಟಾರ್ಗೆಟ್ ಹಿಂಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ 52 ಪಾಯಿಂಟ್ಸ್ ಇಲ್ಲಿ ಆಪ್ಷನ್ ಸೆಲ್ಲಿಂಗಲ್ಲಿ ನಾವು ಬುಕ್ ಮಾಡ್ಬೋದು. ಆಪ್ಷನ್ ಸೆಲ್ಲರ್ಸ್ ಇದ್ದರೆ. ಬೈಯರ್ಸ್ ಇತ್ತಂದರೆ ಆಲ್ಮೋಸ್ಟ್ ಆಲ್ ನಮಗೆ ಎಂಟ್ರಿ ವಾಲ್ಯೂಮ್ಸ್ ಬಂದಾಗ ನಾವು ಕ್ಲಿಯರ್ ಡೈರೆಕ್ಷನ್ಸ್ ನೋಡ್ಕೊಂಡು ಎಂಟ್ರಿ ಆದರೆ ನಮಗೆ ಫಸ್ಟ್ ಟಾರ್ಗೆಟ್ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಇದೇ ಥರ ಮ್ಯಾಕ್ಸಿಮಮ್ ಜಸ್ಟ್ 1 ನಿಮಿಷ ಟೈಮ್ ಫ್ರೇಮಲ್ಲಿ ಇದು. ಇದೇ ರೀತಿ 5 ಮಿನಿಟ್ಸಲ್ಲಿ ನೋಡ್ಕೋಬೋದು, 15 ಮಿನಿಟ್ಸಲ್ಲಿ ನೋಡ್ಕೋಬೋದು. ಟೈಮ್ ಫ್ರೇಮ್ ಯಾವ ಥರ ಜಾಸ್ತಿ ಆಗುತ್ತೆ, ಟಾರ್ಗೆಟು ಮತ್ತು ಸ್ಟಾಪ್ ಲಾಸ್ ಹಂಗೆ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದೇನೆಂದರೆ, ಈ ಶೇರ್ ಮಾರ್ಕೆಟ್ ಅನ್ನೋದು ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದನ್ನು ಮಾಡೋಕ್ಕಿಂತ ಮುಂಚೆ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಸ್ಟಡಿ ಮಾಡಿರಬೇಕು. ಅದರ ಜೊತೆಗೆ ಎಮೋಷ್ನಲ್ ಕಂಟ್ರೋಲು, ಗ್ರೀಡಿನೆಸ್ಸು, ಪೇಷನ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ನೀವು ಯಾವುದೇ ಟ್ರೇಡ್ ಮಾಡಿದರೂ ನಿಮಗೆ ಒಂದು ಸೆಟಪ್ ಅಂತ ನಿಮ್ಮ ಕಣ್ಮುಂದೆ ಇರಬೇಕು. ಇದ್ದರೆ ಮಾತ್ರ ಮಾಡಿ, ಅಂದರೆ ಪ್ರಾಫಿಟಲ್ಲಿ ನಾವು ಬರ್ಬೋದು. ಓಕೆ ಗೆಳೆಯರೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇನ್ನು ನಿಮಗೇನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಟ್ರೇಡಿಂಗ್ ಗುರು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ ಮೂಲಕ ನಾನು ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.